ಎಲ್ಲೆಳೆ ಅಲ್ಲ ಓ ರೂಟ್ ಮೇಲೆ ಓಕೆ ಓಕೆ ಗಾಳಿಪಟದ ದಾರದಲ್ಲಿ ಐತೆ. ಗಾಳಿಪಟ ದಾರ ಇಲ್ಲಿ ಗಾಳಿಪಟದ ದಾರದಲ್ಲಿ ಪಾರಿವಾಳ ಸಿಕ್ಕಾಕೊಂಡ್ಬಿದ್ದಿದೆ. ಅಲ್ಲಿ ವಿಡಿಯೋ ಪಾಸ್ ಮಾಡಿದ್ದೆ, ಇಲ್ಲಿ ಡೈರೆಕ್ಟ್ ಬಂದು ಮೇಲೆ ಬಂದು ವಿಡಿಯೋ ಸ್ಟಾರ್ಟ್ ಮಾಡಿದೆ. ಇದು ಟೈಲ್ಸ್ ಥರ ಇತ್ತು, ಸೆಂಟ್ರಲ್ಲಿ ಕಾಲಿಟ್ರೆ ಹೊಡೆದೋಗ್ತದೆ ಅಂತ ಗೋಡೆ ಎಲ್ಲಿದೆ ನೋಡಿಕೊಂಡು ಹತ್ಕೊಂಡು ಮುಂದಕ್ಕೆ ಹೋದ. ಇದು ಹೊಡೆದೋಗೋ ಚಾನ್ಸಸ್ ಇದೆ ಸೆಂಟ್ರಲ್ ಕಾಲಿಟ್ರೆ ಹಂಗೆ ಅಂದ್ಕೊಂಡು ಸೈಡಿಂದ ಹೋದ. ನೋಡಿದ್ರೆ ಗಾಳಿಪಟದ ದಾರದಲ್ಲಿ ಮಾಂಚದಲ್ಲಿ ಸಿಕ್ಕಾಕೊಂಡ್ಬಿದ್ದಿತ್ತು. ಈ ಮರಕ್ಕೆ ಸಿಕ್ಕಾಕೊಂಡ್ಬಿದ್ದಿತ್ತು. ನಾನೇನು ಮಾಡಿದೆ, ದಾರದಿಂದ ಸೆಂಟ್ರಲ್ ಕಾಲಿಡಲಿಲ್ಲ ನಾನು. ಅప్పుడు ಒಂದು ಕೊಂಬೆಲಿ ಸಿಕ್ಬಿದ್ದಿತ್ತು, ಕೊಂಬೆನೇ ನಿಧಾನ ಮುಡುತ್ತೆ ಗಿಡದ್ದು, ಅದು ಹಿಡಿದು ಹೇಳ್ದೆ. ಮಾಂಚ ಜೊತೆ ನೀಟಾಗಿ ಬಂತು ನನ್ನ ಕಡೆ ಪಕ್ಷಿ. ಪಾರಿವಾಳ ಹಿಡ್ದೆ. ಇಲ್ಲಿ ಮಾಂಜ ಅಷ್ಟು ಗಟ್ಟಿ ಇದೆ ಅಂತಂದರೆ ನಾನು ಹಲ್ಲಿಂದ ಕಟ್ಟಾಗ್ತಾಯಿಲ್ಲ. ಒಂದು ಸಲ 2 ಸಲ 3 ಸಲ ಮಾಡಿದಾಗ ಬಂತು. ಅಂತೂ ಇಂಥ ಒಂದು ಪಾರಿವಾಳ ರೆಸ್ಕ್ಯೂ ಮಾಡ್ದೆ. ಗಾಳಿಪಟದ ದಾರದಲ್ಲಿ ಸಿಕ್ಕಾಕೊಂಡ್ಬಿದ್ದಿತ್ತು. ತೊಗೊಂಡು ಕೆಳಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಕ್ರಿಟಿಕಲ್ ಜಾಗ ಇದೆ, ಇದಕ್ಕೆಲ್ಲ ದಾರ ಸಿಕ್ಕಾಕೊಂಡ್ಬಿಟ್ಟು ಮತ್ತೆ ಈಗ ವಿಡಿಯೋ ಪೌಸ್ ಮಾಡ್ತೀನಿ. ಇಲ್ಲಿಂದ ಇಳಿದು ಹೋಗ್ಬೇಕು. ಸೊ ಇಲ್ಲೇನೇ ಇಲ್ಲಿ ಕರೆಕ್ಟಾಗಿಲ್ಲ, ಪೌಸ್ ಮಾಡ್ತೀನಿ. ಮಾಂಚ ದಾರ ಅದ್ರ ರೆಕ್ಕೆಗೆ ಫುಲ್ ಸುತ್ತಾಕೊಂಡ್ಬಿಟ್ಟಿತ್ತು. ಅಂಗಡಿಯವ್ರ ಕಡೆಯಿಂದ ಸೀಸರ್ ತೊಗೊಂಡು ನೀಟಾಗಿ ಮಾಂಜ ಅಷ್ಟೇ ನೀಟಾಗಿ ಕಟ್ ಮಾಡ್ದೆ. ಇನ್ನೊಂದೇನಪ್ಪ ಅಂದರೆ ಅದ್ರ ರೆಕ್ಕೆಗೆ ಸ್ವಲ್ಪ ಗಾಯ ಆಗಿತ್ತು. ಒಬ್ಬರು ಆಟೋದವ್ರು ನಂಗೆ ಹೆಲ್ಪ್ ಮಾಡಿ ಒಂದು ಸ್ವಲ್ಪ ನೀಟಾಗಿ ಪಾರಿವಾಳ ಹಿಡ್ದು ಹೆಲ್ಪ್ ಮಾಡಿದ್ರು. ನೋಡಿ ಕುತ್ತಿಗೆಗೆ ಎಲ್ಲ ಕಡೆ ಸಿಕ್ಕಾಕೊಂಡ್ಬಿಟ್ಟಿದೆ ಮಾಂಚ. ಇವಾಗ ಪಾರಿವಾಳಕ್ಕೆ ನೀರು ಕುಡಿಸ್ತೀನಿ. ನೋಡ್ರಿ ಎಷ್ಟು ನೀಟಾಗಿ ಕುಡಿದಿದೆ ಪಾಪ. ಮತ್ತು ಇದೇ ಜಾಗಕ್ಕೆ ಬಿಡುವ ಅಂತ ಅಂದ್ಕೊಂಡೆ. ಪಾರಿವಾಳ ಹೀಗೆ ಹಾರಿಸ್ಬಿಡ್ತೀನಿ. ಇವಾಗ ಕಾರ್ಗಳೆಲ್ಲ ಬರ್ತವೆ, ಈ ಕಡೆ ಬೇಡ ಅಂದ್ಕೊಂಡು ಆ ಕಡೆ ಹೋಗಿ ಹಾರಿಸಿ ನೋಡ್ತೀನಿ.
ಅದಕ್ಕೆ ರೆಕ್ಕೆ ನೋವಾಗಿದೆ, ಹಾರಕ್ಕೆ ಬರೋಲ್ಲ ಅಂತ ಗೊತ್ತಾಯಿತು. ಸೊ ವಾಪಸ್ ತೊಗೊಂಬರ್ತೀನಿ ಇದಕ್ಕೆ. ಮತ್ತೆ ತೊಗೊಂಬಂತು ಇವತ್ತೊಂದು ದಿವಸ ನನ್ನ ಕಡೆನೇ ಇಟ್ಕೊಂಡು ಅದು ಟ್ರೀಟ್ಮೆಂಟ್ ಮಾಡಿ ಕರೆಕ್ಟಾಗಿ ಊಟ ಹಾಕಿ ನಾಳೆ ಬಿಡೋಣ ಅಂದ್ಕೊತೀನಿ. ವಾಪಸ್ ತೊಗೊಂಬರ್ತೀನಿ. ಆಟೋದವ್ರು ಏನಾಯಿತು ಪಾರಿವಾಳಕ್ಕೆ ಅಂತವ್ರೆ. ಗೆಳೆಯರ ನಿನ್ನೆ ರೆಸ್ಕ್ಯೂ ಮಾಡಿರೋ ಪಾರಿವಾಳ ಇವತ್ತು ಬಿಡಕ್ಕೆ ಬಂದಿದ್ದೀವಿ ಅದೇ ಜಾಗದಲ್ಲಿ. ಇದೇ ಪಾರಿವಾಳ ರೆಡಿ ಆಗಿದೆ, ಬಿಟ್ಟರೆ ಹಾರ್ತದೆ ಅಂತ ಇವಾಗ. ನಿನ್ನೆ ರೆಸ್ಕ್ಯೂ ಮಾಡಿರೋದು ಅದಕ್ಕೆ ಬಿಡ್ತೀನಿ. ನೀಟಾಗಿ ಹಾರೋಯ್ತು, ಖುಷಿ ಆಗುತ್ತೆ ನಿಮಗೆ.